ಏಡಿ ಭಾಳ ಚಲೋ ರೀ ಇದು ಮನುಷ್ಯರಿಗೆ ಯಾರು ಸಾರ್ ಅಂತ ಕುದಿಯಾಕತ್ತೈತ್ರಿ ಇನ್ನೇನಿಲ್ರಿ ಸಂಗ್ಯಾಗ ಮಜ್ಜಿಗೆ ಹೊಡೆದು ಊಟ ಮಾಡಿಬಿಟ್ರೆ ಮಧ್ಯಾಹ್ನ ನಮ್ಗೆ ಏಡಿ ತಿನ್ನಂಗಾಗೈತಿ ತಂದು ಮಾಡಿ ಕೊಡ್ರಿ ಅಂತಂದ್ರೆ ಅದಕ್ಕೆ ಇವತ್ತು ಮುಂಜಾನೆ ಹೋಗಿ ನಮ್ಮ ಬಾಯಾಗ ನೀರು ಬರಾಕತ್ತಾವ್ರಿ ಅದಕ್ಕೆ ಕೈಗೆ ಬಾಯಿಗೆ ಹೊಡೆದಾಟ ಹಚ್ಚೋದೈತ್ರಿ ಈಗ ಬರ್ರಿ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ ಇರೋದ್ರಿಂದ ಕೆಲಸ ಮಾತ್ರ ಸೂಟಿ ಮಾಡೇನ್ರಿ. ಅದಕ್ಕೆ ಇವತ್ತು ಸಂಡೇ ಮನ್ಯಾಗ ಫ್ರೀ ಇರೋದ್ರಿಂದ ಏನಾದರೂ ಸ್ಪೆಷಲ್ ಅಡುಗೆ ಮಾಡ್ಬೇಕಂತ ನಾನು ಆಸೆ ಮಾಡಿದ್ದೆ. ಅದಕ್ಕೆ ಇವತ್ತು ನಾನು ಸ್ಪೆಷಲ್ ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಿಮಗೆ ತೋರಿಸ್ತಾನೆ ಬರ್ರಿ. ಸಂಡೇ ಏನಪ್ಪಾ ಇವತ್ತು ಸ್ಪೆಷಲ್ ಅಂದ್ರೆ ಬರ್ರಿ ಇಲ್ಲಿ ನಿಮ್ಗೆ ತೋರಿಸ್ತಾನೆ ನೋಡ್ರಿ. ಇವತ್ತು ಸಂಡೇ ಏನಪ್ಪಾ ಅಂತಂದ್ರೆ ನಾವು ಏಡಿ ಸಾರು ಮಾಡತ್ತೇವೆ. ಬರ್ರಿ ಹೋಗೋಣ. ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕ್ರಿ, ಸ್ವಚ್ಛಾಗಿ ತೊಳಿಬೇಕು. ಇದನ್ನ ಹೋಗಿ ಕ್ಲೀನ್ ಮಾಡ್ತಾನ್ರಿ. ಯಾರಿಗದು ಬೇಕಾದ್ರೆ ಹೇಳ್ರಿ ಏಡಿ ಸಾರು ಕಮೆಂಟ್ ಮಾಡ್ರಿ, ಅವ್ರು ಕಳಿಸ್ತಾನೆ ಪಾರ್ಸಲ್ ಒಂದು. ಚಾಕು ಕೊಡ್ರಿ. ಏನು ಏನು ಪಾಪ ಬೇಡ ಬೇಡ ತಿನ್ನೋದು ಬೇಡನಾ? ಓಯಪ್ಪ ಬೇಡ ನವಿಲ್ ಐತ್ ನೋಡಿಲ್ದ ನವಿಲ್ ಇಲ್ಶಾ ನವಿಲ್ ಐತ್ ನೋಡ್ಲಿ ಅಲ್ಲಿ ಪಿಕಾಕ್ ಐತ್ ನೋಡಿ ಪಿಕಾಕ್ ಎಲ್ಲಿದ್ ನೋಡಿದ ಏಯ್ ಪಿಕಾಕ್ ಐತ್ ನೋಡ್ಲಿ ಎಲ್ಲಿದೆ ನೋಡಿ. ಸ್ನೇಹಿತರೆ ನಮ್ಮ ಹಿತ್ತಲಿಂದ ನೋಡ್ರಿ ಇವೆಲ್ಲ ನವಿಲ್ ಇರೋದು. ಸ್ನೇಹಿತರೆ ನೋಡ್ರಿ ಈಗೆಲ್ಲ ಇದು ಏಡಿ ಕ್ಲೀನ್ ಮಾಡ್ಕೊಂಡೆ. ಏಡಿ ಕ್ಲೀನ್ ಮಾಡ್ಕೊಂಡು ಈಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ನೋಡ್ರಪ್ಪ ಏಡಿ ಅಂತೂ ತೊಳ್ಕೊಂಡೆ. ಏಡಿ ಕ್ಲೀನ್ ಆಯ್ತು. ಇದು ಮಿಕ್ಸಿಗೆ ಹಾಕತ್ತನ್ರಿ. ಯಾಕಂದ್ರೆ ಇದು ಮಿಕ್ಸಿಗೆ ಹಾಕಿ ಸೂಪ್ ಮಾಡಕ್ರಿ. ಇದು ಬಂದು ಇದು ಸುಕ್ಕ ಮಾಡಕ್ರಿ. ಇದು ಬಂದು ಏನಪ್ಪಾ ಅಂತಂದ್ರೆ ಇದು ಹುಂಚೆ ಹಣ್ಣು ರೀ. ಇದು ಸಾರಿಗೆ ಹಾಕಕ್ಕೆ ಕೊತ್ತಂಬರಿ ಇಲ್ಲಿ ಅಲ್ಲ ಹೆಚ್ಕೊಂಡು ಇಟ್ಕೊಂಡನ್ರಿ. ಇದು ಒಂದು ಕರಿಮೇವು, ಇದು ಮಸಾಲ ರೀ. ಈ ಮಸಾಲ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಈಗೇನು ಮಾಡ್ತಾನ್ರಿ ಅಂದ್ರೆ ಇದು ಸ್ವಲ್ಪ ಇದನ್ನ ತೆಗೆದುಕೊಂಡು ನಂತರ ಮಿಕ್ಸಿಗೆ ಹಾಕೊಂಡು ಆಮೇಲೆ ಒಗ್ಗರಣೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾನ್ರಿ. ಬರೀ ಮಸಾಲೆ ಹುರ್ಕೊಂಡಿವಿ ಅಂದ್ರೆ ರೀ ಮಿಕ್ಸಿಗೆ ಹಾಕೊಂಡು ಬರ್ತಾ ಇದನ್ನು ಹಾಕಿದಾಗ ಟೇಸ್ಟ್ ಬರೋದ್ರಿ. ಅದಕ್ಕೆ ಮಸಾಲೆ ಏನು ಮಾಡೋದಪ್ಪ ಅಂದ್ರೆ ಹುರ್ಕೋದ್ರಿ. ಇದನ್ನು ಉಳ್ಳಾಗಡ್ಡಿ ಏನೇನು ನಾವು ಹಾಕ್ತೀವಲ್ಲ ಅದನ್ನೆಲ್ಲ ಹುರ್ಕೊಂಡು ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರೋದ್ರಿ. ಮಸಾಲೆ ಅಂತೂ ಫ್ರೈ ಆಯ್ತು. ಈಗ ಏನಿದ್ರು ಇನ್ನು ಏಡಿನೂ ಕೂಡ ಮಿಕ್ಸಿಗೆ ಹಾಕೊಂಡೆ ಅದನ್ನು ಸೋಸ್ಬೇಕ್ರಿ. ಈಗ ಸೋಸೋನು ಬರ್ರಿ. ಈಗ ನೋಡ್ರಿ ಏನಪ್ಪಾ ಅಂತಂದ್ರೆ ಏಡಿ ಮಿಕ್ಸಿಗೆ ಹಾಕೊಂಡು ಸೋಸ್ಕೋತಾನೆ. ಯಾಕಂದ್ರೆ ಅದ್ರಾಗ ಹಳ್ಳಂಗೆ ಇದನ್ನಿರೋದ್ರಿ ಅದು ಎಲುಬು. ಅದಕ್ಕೆ ಅದನ್ನು ಸೋಸ್ಕೋತಾನ್ರಿ. ಈಗ ಬರ್ರಿ ಇದನ್ನು ಸೋಸ್ಕೊಂಡು ಮುಂದೆ ಏನಪ್ಪಾ ಅಂದ್ರೆ ನಾನು ಒಗ್ಗರಣೆ ಹಾಕೋದ್ರಿ. ಮಸಾಲೆ ಅಂತೂ ಫ್ರೈ ಮಾಡ್ಕೊಂಡಾತ್ರಿ. ಏಡಿ ಅಂತೂ ಮಿಕ್ಸಿಗೆ ಹಾಕೊಂಡೆಲ್ಲ ಅದರದ್ದು ಸೋಸಿನ್ರಿ ಅದೆಲ್ಲ ಇದನ್ನು ಮಾಡಿದೆ. ಈಗಂತೂ ರೆಡಿ ಆಗೈತ್ರಿ. ಬರ್ರಿ ಈಗ ಇದನ್ನು ಮಿಕ್ಸಿಗೆ ಹಾಕೋದನ್ರಿ. ಮಸಾಲೆ ಮಿಕ್ಸಿಗೆ ಹಾಕ್ಕೊಂಡು ಆ ನಂತರ ಒಗ್ಗರಣೆ ಹಾಕ್ಬೇಕ್ರಿ. ಈಗ ಮಸಾಲ ಪೇಸ್ಟ್ ಅಂತೂ ರೆಡಿ ಆಯ್ತ್ರಿ. ಹುಂಚೆ ಅನ್ನೋದು ರೆಡಿ ಐತಿ. ಅದನ್ನೊಂದು ರೆಡಿ ಮಾಡ್ಕೋತಾನ್ರಿ. ಬರ್ರಿ ಈಗ ಏನಿದ್ರು ಒಗ್ಗರಣೆ ಹಾಕ್ಬೇಕು. ಒಗ್ಗರಣೆ ಹಾಕಕ್ಕೆ ರೆಡಿ ಅಂತೂ ಮಾಡಿದೇನ್ರಿ. ಈಗ ಬಾಂಡೆ ಅಂತೂ ಕಾದತ್ರಿ. ಬಾಂಡೆಗೆ ಎಣ್ಣೆ ಒಂದು ಹಾಕ್ಬೇಕು. ಸಾಸಿವೆ ಹಾಕಿ ಜೀರಿಗೆ
ಬೆಳ್ಳುಳ್ಳಿ ಜಜ್ಜುಲಿ ಹಾಕಿದ್ರೆ ಡಮ್ ಡಮ್ ನಾದ ಬೆಳ್ಳುಳ್ಳಿ. ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕು ನೋಡ್ರಿ, ರುಚಿಗೆ ತಕ್ಕಷ್ಟು ಖಾರ ಹಾಕೋರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಸ್ವಲ್ಪ ಸಿಲಿಂಡರ್ ಕಮ್ಮಿ ಮಿಟ್ಟ ಸುಡ್ಬೇಕ್ರಿ ಮಸಾಲೆ ಸ್ವಲ್ಪ, ಅಂದ್ರೆ ಚಂದ ಫ್ರೈ ಆತಂದ್ರೆ ಎಣ್ಣೆ ಬಿಡೋದ್ರಿ. ಈಗೇನಪ್ಪ ಅಂದ್ರೆ ಇದು ಹುಣಸೆ ಹಣ್ಣಿನ ಹುಳಿ ಐತಿಲ್ರಿ, ಹುಣಸೆ ಹಣ್ಣಿನ ಹುಳಿ ಇದನ್ನ ಸ್ವಲ್ಪ ಕಲಸ್ಕೋಬೇಕ್ರಿ. ಸಂಡೇದಾಗ ಏನು ಮಾಡೋದು ಅಂತ ಹೇಳಿ ನಾವು ಮನ್ಯಾಗ ಖಾಲಿ ಇದೀರಿ, ಕ್ರಿಕೆಟ್ ಆಡಕ್ಕೆ ಹೋಗ್ಬೇಕಾರೆ ಮಳೆ ಐತಿದ್ರಿ, ಕ್ರಿಕೆಟ್ ಆಡಕ್ಕಂತೂ ಬರೋದಿಲ್ಲ ಮಳೆಯಾಗ. ಅದಕ್ಕೆ ಏನು ಮಾಡೋಣಪ್ಪ ಅಂತ ಹೇಳಿ ಇವತ್ತು ಸ್ಪೆಷಲ್ ಏನರ ಮಾಡೋಣ ಅಂತ ಹೇಳಿ ನಾನು ಹೆಂಡ್ತಿ ಅಂದ್ಲು ನನಗೆ ಏಡಿ ಮಾಡಿಕೊಡು, ಏಡಿ ಸಾರು ಮಾಡಿಕೊಡು ಅಂದ್ಲು. ಅದಕ್ಕೆ ಇವತ್ತು ಸಂಡೇ ಖಾಲಿ ಅದನ್ನು ಹೆಂಗೋ ಅಂತೇಳಿ ಏಡಿ ಸಾರು ಮಾಡೋಕೆ ರೆಡಿ ಮಾಡಿದ್ದೀರಿ. ಈಗ ಏನಪ್ಪ ಅಂತಂದ್ರೆ ಈಗ ಇದ್ರಾಗ ಏಡಿ ಹಾಕೊಂಬರ್ರಿ. ಈಗ ನೋಡ್ರಿ ಏಡಿ ಹಾಕೋತಾನೆ, ಯಾಕಂದ್ರೆ ಮಸಾಲೆಯಾಗ ಸ್ವಲ್ಪ ಏಡಿ ಫ್ರೈ ಆಗ್ಬೇಕ್ರಿ. ಅದು ಏಡಿ ಭಾಳ ಚಲೋ ರೀ, ಇದು ಮನುಷ್ಯರಿಗೆ ಆರೋಗ್ಯಕ್ಕೆ ಭಾಳ ಚಲೋ ರೀ. ನೆಗಡಿ, ಕೆಮ್ಮು, ಶೀತ ಏನಾಗಿರ್ತದ ಮಳೆಗಾಲದಾಗ ಏಡಿ ಸಾರು, ಏಡಿ ಕಾಡೆ ಮಾಡಿ ಕುಡಿದ್ರೆ ಏನದಲ್ರಿ ಭಾಳ ಒಳ್ಳೇದ್ರಿ ಇದು. ಯಾಕಂದ್ರೆ ಮೊದಲು ನಮ್ಮ ತಾಯಿ ಮಾಡಿ ಕೊಡ್ತಿಲ್ರಿ ನಮಗೆ. ನಮ್ಮ ತಾಯಿಗೆ ಊರಾಗಿರೋದ್ರಿಂದ ಈಗ ನಾನು ಮಾಡೋದ ನೋಡ್ರಿ. ನಾನು ನನ್ನ ಹೆಂಡತಿ ಕೂಡ ಇಬ್ಬರು ಕೂಡ ಅಡುಗೆ ಮಾಡತ್ತೀರಿ. ಏನು ಟೇಸ್ಟ್ ಬರುತ್ತೆ ಏನೋ ನಮ್ಮ ತಾಯಿ ಹೇಳಿ ಕೊಟ್ಟಿದ್ರಿ ಕೆಲವೊಂದು ದಿನದಿಂದ ಹಿಂಗೆ ಮಾಡ್ಬೇಕಂತೇಳಿ. ನಾವು ಆಗಾಗ ಮಾಡ್ತಿರ್ತೀವಿ ಚಿಕನ್ ಮಟನ್, ಅದಕ್ಕೆ ಈಗ ಮಾಡೋದನ್ನ ನೋಡ್ರಿ ಹೆಂಗೆ ಟೇಸ್ಟ್ ಆಗತ್ತೆ ಏನು. ಈಗ ನೋಡ್ರಿ ಇದ್ರಾಗ ಏನ್ ಹಾಕ್ಯಾನಪ್ಪ ಅಂತಂದ್ರೆ ಹುಣಚಿ ಹಣ್ಣಿನ ರಸ ಮಾಡಿ ಹಾಕಿದೇನ್ರಿ. ಈಗ ಕುದಿಲಾಕತದ್ರಿ, ಇದು ಎರಡೂ ಕೂಡಿ ಚೆನ್ನಾಗಿ ಕುದಿಬೇಕ್ರಿ. ಮಸಾಲೆ ಮತ್ತು ಹುಣಚಿನ ರಸ ಎರಡೂ ಕೂಡಿ ಮಿಕ್ಸ್ ಆಗಿ ಕುದಿತಪ್ಪ ಅಂತಂದ್ರೆ ಇದ್ದಾಗ ತಿನ್ನಾಕ ಟೇಸ್ಟ್ ಬರೋದ್ರಿ. ಹುಳಿ ಹುಳಿ ಮತ್ತು ಇದು ಅಂದ್ರೆ ಮಸ್ತ್ ಬರೋದ್ರಿ. ಈ ಮಳೆಗಾಲ ಟೈಮ್ನಾಗ ಏನೈತಲ್ರಿ ಇದು ಭಾಳ ಒಳ್ಳೇದ್ರಿ ಇದು ಹೆಲ್ತ್ಗೆ. ಯಾಕಂದ್ರೆ ನೆಗಡಿ, ಕೆಮ್ಮು, ಜ್ವರ ಏನು ಬರ್ತಾವಲ್ರಿ ಇಂಥ ಹಾಕೋದು ಭಾಳ ಒಳ್ಳೇದ್ರಿ ಇದು ಆರೋಗ್ಯಕ್ಕೆ. ಯಾಕಂದ್ರೆ ನಾವು ಏನಪ್ಪ ಮಾಡೋವಿದ್ರಕ್ಕೆಲ್ಲ ಸಂಡೇ ಅನ್ಗೂಡಲೇ ನಾವು ಕ್ರಿಕೆಟ್ ಆಡಕ್ಕೆ ಹೋಗೋರು. ನಮ್ಮ ಮನ್ಯಾಗ ನಮ್ಮ ಹೆಂಡತಿ ಇಲ್ರಿ ನಮಗೆ ಏಡಿ ತಿನ್ನೋಂಗಾಗೈತಿ ತಂದು ಮಾಡಿ ಕೊಡ್ರಿ ಅಂತಂದ್ರೆ ಅದಕ್ಕೆ ಇವತ್ತು ಮುಂಜಾನೆ ಹೋಗಿ ನಮ್ಮ ಬೆಳಗಾವಿ ಕ್ಯಾಂಪ್ ಮಾರ್ಕೆಟ್ನಾಗ ಏಡಿ ತೊಗೊಂಬನ್ರಿ. ಏಡಿ ತೊಗೊಂಬಂದಕ್ಕಾರ ಹಸ ಮಾಡೀನಿ, ಹಸ ಮಾಡ್ಕೊಂಡು ಕುಂತ ಈಗೆಲ್ಲ ರೆಡಿ ಮಾಡ್ಯಾನ ನೋಡ್ರಿ. ಹೆಂಗೆ ಟೇಸ್ಟ್ ಆಕತಿ ನೋಡೋಣ ಬರ್ರಿ. ಈಗ ಡಮ್ ಡುಮ್ ಪಪ್ಪ ಇಲ್ಲಿ ನೋಡ್ದ ಏನು ಮಾಡತ್ತಿಪ್ಪ ನನ್ನ ಮಗ ನೋಡ್ರಿ. ಏನು ಮಾಡೋದನಂದ್ರೆ ಗಾಡಿ ತೊಗೊಂಡು ಮುಕ್ಕೋತಾನೆ ರೀ. ಹಾಸಿಗೆಗೂ ಗಾಡಿ, ಎಲ್ಲಿ ಹೋದ್ರು ಗಾಡಿ ರೀ. ಅವ್ನು ನಿಮ್ಮ ಗಾಡಿ ಇವ ಗಾಡಿ ನೋಡ್ರಿ ಹೊಸ ಗಾಡಿ ತೊಗೊಂಬಂದು ಕೊಟ್ಟಾನೆ. ಹೆಲಿಕಾಪ್ಟರ್ ಒಂದು ಹೋದ್ರಿ ಓದಿದ್ದು. ಇಲ್ಲಿ ಟ್ರಕ್ ಬೋಡಿ ನೋಡ್ರಿ, ಇಲ್ಲಿ ಇಂಜನ್ ಪಂಜನ್ ಎಲ್ಲ ಕಿತ್ತೋಗಿ ಬಿಡಾನ್ರಿ. ಇವನ್ ಇಂಜನ್ ಚೆನ್ನಾಗಿ ಇದಂತೂ ಕುದಿತ್ರಿ. ಈಗೇನಪ್ಪ ಅಂತಂದ್ರೆ ಏಡಿ ಅಂತೂ ಚೆನ್ನಾಗಿ ಕುದ್ದು ರೀ. ಅಂತೂ ರೆಡಿ ಆಯ್ತು ರೀ. ಈಗೇನಪ್ಪ ಅಂದ್ರೆ ಒಂದು ಕುದಿ ಚೆನ್ನಾಗಿ ಕುದೀತಂದ್ರೆ ಭಾಳ ಚೆನ್ನಾಗಿ ಟೇಸ್ಟ್ ಬರ್ತೈತೆ ರೀ. ನೋಡ್ರಿ ಇದೇನದು ಮಿಕ್ಸಿಗೆ ನಾವು ಮಿಕ್ಸರಿಗೆ ಹಾಕಿ ಖಾರ ಏನು ಹಾಕಿದ್ವಲ್ರಿ ಅದನ್ನು ಸೋಸಿ ಈಗ ಒಂಥರ ಹೆಂಗೆ ಆಗ್ತದಪ್ಪ ಅಂದ್ರೆ ಕೊಡ್ಕಾಕತ್ರಿ. ಭಾಳ ಟೇಸ್ಟ್ ಬರ್ತೈತೆ ರೀ. ಅದೇ ಇದ್ರಾಗ ಟೇಸ್ಟ್ ಕೊಡೋದಂದ್ರೆ ನೋಡ್ರಿ ಹೆಂಗೆ ಆಗ್ತದೆ. ಸಾರಂತೂ ಕುದಿಯಾಕತೈತ್ರಿ. ಇನ್ನೇನಿಲ್ರಿ ಶಾವ್ಗ್ಯಾಗ ಮಜ್ಜಿಗೆ ಹೊಡೆದ ಬಿಡುದ್ರಿ. ಹೋಗಿ ಶಾವ್ಗ್ಯಾಗ ಮಜ್ಜಿಗೆ ಹೊಡೆದು ಊಟ ಮಾಡಿಬಿಟ್ರೆ
ಏನಪ್ಪಾ ಅಂದ್ರೆ ಸಾರು ಅಂತೂ ರೆಡಿ ಐತ್ರಿ. ಈಗೇನಿಲ್ರಿ, ರೈಸ್ ಅಂತೂ ರೆಡಿ ಮಾಡಿದೈತಿ. ರೈಸ್ ಮತ್ತು ಸಾರು ಮಾಡೋದೈತ್ರಿ ಇವತ್ತು ಊಟ. ರೊಟ್ಟಿ ಅಂತೂ ಮಾಡಿಲ್ರಿ ನಮ್ಮ ಮಿಸ್ಸಸ್, ಯಾಕಂದ್ರೆ ಸ್ವಲ್ಪ ಅವ್ರಿಗೆ ಆರಾಮಿಲ್ಲಂಗೆ ಐತ್ರಿ. ಅದಕ್ಕಂತೂ ರೊಟ್ಟಿ ಮಾಡಕ್ ಹೋಗಿಲ್ಲ. ಅದಕ್ಕೆ ಇವತ್ತು ಏನಪ್ಪಾ ಅಂದ್ರೆ ಏಡಿ ಸಾರು ಅಣ್ಣ ನಾವು ಊಟ ಮಾಡೋದೈತಿ ನೋಡ್ರಿ. ಸಾರಂತೂ ರೆಡಿ ಐತ್ರಿ ಫೈನಲಿ. ಈಗ ಏನಪ್ಪಾ ಅಂತಂದ್ರೆ ಈಗ ಲಾಸ್ಟ್ ಒಂದು ಕೊತ್ತಂಬರಿ ಹಾಕಿ ಮುಗಿಸ್ಬಿಡೋದು ನೋಡ್ರಿ. ಕೊತ್ತಂಬರಿ ಹಾಕಿ ನೆಕ್ಸ್ಟ್ ಏನಂದ್ರೆ ಬ್ಯಾಟಿಂಗ್ ಮಾಡೋದ್ರಿ. ಕೈಗೆ ಬಾಯಿಗೆ ಹೊಡೆದಾಟ ಹಚ್ಚೋದೈತ್ರಿ. ಯಾಕಂದ್ರೆ ನಾವು ನೋಡಿ ಬಾಯಾಗ ನೀರು ಬರಾಕತ್ತಾವ್ರಿ. ಅದಕ್ಕೆ ಕೈಗೆ ಬಾಯಿಗೆ ಹೊಡೆದಾಟ ಹಚ್ಚೋದೈತ್ರಿ. ಈಗ ಬರ್ರಿ ಊಟ ಮಾಡೋಣ ಬರ್ರಿ ಎಲ್ಲರೂ. ಮಧ್ಯಾಹ್ನ ಸಮಯ ಬಂದು ಈಗ ಎಷ್ಟಾಯ್ತಪ್ಪ ಅಂದ್ರೆ 3 ಗಂಟೆ ಐತ್ರಿ. ಮಧ್ಯಾಹ್ನ 3 ಗಂಟೆಗೆ ಊಟ ಮಾಡೋದೇ ನೋಡ್ರಿ. ಅಂದ್ರೆ ತುಂಬ ಹೊಟ್ಟೆ ಹೋದ್ರಿ ನಮ್ಮದು ಏಡಿ ಸಾರು ನೋಡಿ. ಸ್ನೇಹಿತರೆ ಎಲ್ಲರೂ ಬರ್ರಿ ಊಟ ಮಾಡೋಣ. ಊಟ ಅಂತೂ ಸಿದ್ಧಾಗಿದೆ. ಎಲ್ಲರನ್ನೂ ಕರಿತಾ ಇದೀವಿ ನಾವು, ಯಾರಿಗೂ ಬೇಡ ಅನ್ನೋದ ಬರ್ರಿ. ಸ್ನೇಹಿತರೆ ಎಲ್ಲರೂ ಊಟ ಮಾಡೋಣ ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.